ಸಾಯಿರಾಮ್, ಮಗು, ನೀನು ಇಷ್ಟೊಂದು ಯೋಚನೆ ಮಾಡುವಂಥ ಅಗತ್ಯ ಇಲ್ಲ. ನೀನು ಮಾಡುವಂಥ ಕೆಲಸ ಧರ್ಮದಿಂದ ಇದೆ, ಒಳ್ಳೆಯದೇ ಇದೆ. ಈ ಕೆಲಸದಲ್ಲಿ ನೂರಾರು ಜನ ತಮ್ಮ ಜೀವನ ನಿರ್ವಹಣೆ ಮಾಡಲೆಂದೇ ಬರ್ತಾ ಇದ್ದಾರೆ. ನೀನು ಇಡುವಂಥ ಹೆಜ್ಜೆ ಧರ್ಮ ಮಾರ್ಗವಾಗಿರೋದ್ರಿಂದ ನಿನಗೆ ದೈವದ ಸಹಾಯ ಖಂಡಿತವಾಗಲೂ ಇದೆ. ಯೋಚನೆ ಬಿಟ್ಟು ಮುಂದುವರಿ. ನಾನು ಮೊನ್ನೆ ಹೇಳಿದ್ದೆ, 5 ಗುರುವಾರ ಜೋಡಿ ನಾಗರ ಹಾವು ಇರುವಂಥ ಕಲ್ಲು ನಾಗದೇವತೆಗಳು, ಅದು ಜೋಡಿಯಾಗಿ ಇರಬೇಕು. ಅಂಥ ದೇವತೆಗಳ ಕಲ್ಲಿಗೆ ಸ್ವಲ್ಪ ಹಸಿ ಹಾಲು ಅರಿಶಿನ ಹಾಕಿ ನಿನಗೆ ಯಾವ ರೀತಿ ಸಾಧ್ಯವೋ ಆ ರೀತಿ ಪೂಜೆ ಮಾಡಿಕೊಂಡು ಬಾ ಅಂತ. 5 ಗುರುವಾರ ಮಾಡಿದರೆ ಮನೆಯಲ್ಲಿ ಇರ್ತಕ್ಕಂಥ ಎಷ್ಟೊಂದು ಸಮಸ್ಯೆಗಳು ಬಗೆಹರಿತವೆ. ಮೊದಲು ಗಂಡ ಹೆಂಡತಿ ಸಮಸ್ಯೆಗಳು ಬಗೆಹರಿದು ಒಂದು ಹಂತದಲ್ಲಿ ಎಲ್ಲ ಸರಾಗವಾಗಿದೆ ಅನ್ನೋ ಮಟ್ಟಿಗೆ ಬರುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿನಗೆ ತಂದೆ ತಾಯಿಯ ಆಶೀರ್ವಾದ ಇದೆ, ಅವರ ಸಹಾಯವೂ ಇದೆ. ಇಲ್ಲಿ ಒಂದು ವಿಷಯ ಯೋಚನೆ ಮಾಡು. ನಿನಗಾಗಿ ಮಿಡಿಯುವಂಥ ಹೃದಯಗಳು ಬೇರೆ, ನಿನ್ನನ್ನು ದ್ವೇಷ ಮಾಡುವಂಥ ಹೃದಯಗಳು ಬೇರೆ, ನಿನ್ನ ಏಳಿಗೆಯನ್ನು ಸಹಿಸದೇ ಇರುವಂಥ ಜೀವವೂ ಬೇರೆ. ಒಂದೊಂದು ಹಂತದಲ್ಲಿ ಒಂದೊಂದು ಜೀವ ಇರುವುದು. ಆದರೆ ಎಲ್ಲದಕ್ಕೂ ಮೇಲಾಗಿ ನಿನ್ನ ಯಶಸ್ಸು ಮತ್ತು ನಿನ್ನ ಮುಂದಿನ ನಡೆ ಒಳ್ಳೆಯದೇ ಇರಲಿ ಅಂತ ಬಯಸೋರು ಹೆತ್ತವರು ಮಾತ್ರ. ನೀನು ಹೆತ್ತವರನ್ನೇ ಬಿಟ್ಟು ಬೇರೆಯವರ ಸಹಾಯ ತಗೊಂಡ್ರೆ ಅದು ಯಾವ ಪ್ರಯೋಜನವೂ ಇಲ್ಲ. ಮೊದಲು ಹೆತ್ತವರಿಗೆ ಮಾನ್ಯತೆ ಕೊಡು, ಅವರಿಗೆ ಗೌರವ ಕೊಡು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಈ ಹಿಂದೆ ನೀನು ಮಾಡಿದಂಥ ತಪ್ಪುಗಳಿಗೆ ಇಂದು ಪ್ರಾಯಶ್ಚಿತ್ತ ಪಡ್ತಾ ಇದ್ದೀಯ. ಅವರಿಗೇನೆಲ್ಲ ವಾಚ್ಯ ಶಬ್ದಗಳಂದಿದ್ದೆ ಕೈಯೂ ಎತ್ತಿದ್ದೀಯ. ಹಾಗಾಗಬಾರದು. ನಿನ್ನನ್ನು ನೋಡು ಕಲಿಯುವಂಥ ಜನ ಇದ್ದಾರೆ. ಆದರೆ ನಿನ್ನ ನಡವಳಿಕೆ ಆಧಾರದ ಮೇಲೆ ನೀನೇ ಈ ರೀತಿ ವಿಕೃತ ಮನಸ್ಸಿನವನಿದ್ದರೆ ಮುಂದೆ ಬರುವಂಥ ಜೀವನ ಹೀಗೆ. ಆದರೆ ನಾಟಕೀಯವಾಗಿ ಜೀವನ ಬೇಡ, ಒಳ್ಳೆ ಮನುಷ್ಯನಾಗಿ ಬದುಕು. ಹೌದು, ನೀನು ಸಾಯಿ ಭಕ್ತನೇ, ಆದರೆ ನಿನ್ನ ತಪ್ಪನ್ನು ನಾನು ಒಂದು ತೋರಿಸ್ತಾ ಇದ್ದೇನೆ. ಆ ತಪ್ಪು ಯಾವ ಹಾದಿಯಲ್ಲಿದೆ, ಮುಂದೇನಾಗುತ್ತದೆ ಅಂತ ಹೇಳಿದಾಗ ಮಾತ್ರ ನೀನು ಎಚ್ಚರಿಕೆಯಿಂದ ವಹಿಸು. ಹೀಗೆ ನೀನು ಮಾಡ್ತಾ ಇದ್ರೆ ಕಂದ, ನಿನ್ನ ಜೊತೆ ಯಾರೂ ಇರೋದಿಲ್ಲ, ಯಾವ ಸಂಬಂಧವೂ ಇರೋದಿಲ್ಲ, ಯಾವ ಸ್ನೇಹ ಸಂಬಂಧವೂ ಇರೋದಿಲ್ಲ. ಅರ್ಥ ಮಾಡಿಕೊಂಡು ಜೀವನ ಮಾಡು. ಪ್ರೀತಿಯ ಮಾತನಾಡಿದರೆ ಎಂಥ ಗುಡ್ಡವೇ ನಿನಗೆ ತಲೆಬಾಗಿ ನಿಲ್ಲುತ್ತದೆ. ಅದನ್ನು ಬಿಟ್ಟು ಅಹಂಕಾರದಿಂದ ಮೆರೆದರೆ ಯಾವುದೂ ಆಗೋದಿಲ್ಲ. ಅಹಂಕಾರವನ್ನು ಬಿಟ್ಟು ಬಿಡು, ಬೇರೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗು. ಹಿರಿಯರನ್ನು ಗೌರವದಿಂದ ನಡೆಸಿಕೊ. ಬಂದಂಥ ಕಷ್ಟ ಎಲ್ಲವೂ ಬಗೆಯಿರುತ್ತದೆ. ಬ್ಯಾಂಕಿನ ಕೆಲಸವೂ ಆಗುತ್ತದೆ. ಚಿಂತೆ ಮಾಡಬೇಡ.